ನಮಸ್ಕಾರ. ನಾವಿವತ್ತು ಇದು ಹಲಸಿನ ಎಲೆ, ಜಾಕ್ ಫ್ರೂಟ್ ಲೀಫ್, ಇದರಲ್ಲಿ ನಾವು ಇಡ್ಲಿ ಮಾಡ್ತೀವಿ. ಇದಕ್ಕೆ ನಾವು ಕೊಟ್ಟೆ ಇಡ್ಲಿ ಅಂತ ಹೇಳ್ತೀವಿ. ಇದು ಹೇಗೆ ಮಾಡೋದು ಅಂತ ನಾನಿವಾಗ ಕಟ್ಕೊಳ್ಳೋದು ಹೇಗೆ, ಕೊಟ್ಟೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ 4 ಒಂದೇ ಥರದ್ದು ಎಲೆ, ಸೈಜ್ ಸಾಧಾರಣ ಒಂದೇ ಥರ ಇರೋದು 4 ಎಲೆ ತೊಗೊಳ್ಳಿ. 4 ಎಲೆ ತೊಗೊಂಡು ಇದನ್ನು ಫಸ್ಟಿಗೆ ಒಂದು ಅಪೋಸಿಟ್ ಒಂದು ಇಟ್ಕೊಂಡು, ಇದು ನಾನು ಕರಿಬೇವಿನ ಕಡ್ಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇದು ಈ ಥರ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಎಲೆನ ಇದ್ರ ಮೇಲೆ ಇಟ್ಬಿಟ್ಟು ಇದಕ್ಕೂ ಒಂದು ಪಿನ್ ಕೊಡಿ. ಆದಮೇಲೆ ಇನ್ನೊಂದು ಈ ಥರ 4 ಎಲೆ ಇಟ್ಕೊಂಡು ಒಂದು ಕೊಟ್ಟೆ ಮಾಡೋದು. ಇದು ಹೀಗೆ ಮಾಡಿದ ಮೇಲೆ ಎಲೆನೆಲ್ಲ ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸತಿ 2 ಸತಿ ಕೊಟ್ಟೆನೂ ತೊಳಿಬೇಕು. ಇದಿವಾಗ ಹೀಗೆ ಫೋಲ್ಡ್ ಮಾಡೋದು. ಫೋಲ್ಡ್ ಮಾಡಿ ಇದನ್ನು ಹೀಗೆ ಪಿನ್ ಹಾಕ್ಕೊಳ್ಳೋದು. ಇದು ಒಂದ್ರ ಮೇಲೆ ಒಂದು ಅರ್ಧ ಎಲೆ ಮೇಲೆ ಬರಬೇಕು. ಒಂದು ಎಲೆ, ಇನ್ನೊಂದು ಹೀಗಾದ್ಮೇಲೆ ಹೀಗೆ. ಇದಕ್ಕೆ ನೀವು ತೆಂಗಿನದು ಇದು ಬರುತ್ತಲ್ಲ ಪೊರ್ಕೆ, ಅದರದ್ದು ಕಡ್ಡಿ ಬೇಕಾದ್ರೂ ಹಾಕ್ಕೋಬೋದು. ಬಟ್ ಹೊಸದಾಗಿ ಇಟ್ಕೋಬೇಕು. ಯೂಸ್ ಮಾಡಿದ ಪೊರ್ಕೆನ ಯೂಸ್ ಮಾಡಬೇಡಿ, ಯಾಕಂದರೆ ಇದು ಹೊಟ್ಟೆಗೆ ಹೋಗೋದ್ರಿಂದ ನೀಟಾಗಿ ಹೆಲ್ದಿಯಾಗಿ ಇಟ್ಕೋಬೇಕಲ್ವ, ಅದರಿಂದ. ಬಟ್ ಅದಕ್ಕೆ ನಾನು ಕರಿಬೇವಿನ ಕಡ್ಡಿನೇ ಯೂಸ್ ಮಾಡ್ತೀನಿ, ಒಣಗಿಸಿ ಇಟ್ಕೊಂಡಿರ್ತೀನಿ. ನಾವಿದು ಆವಾಗ ಮಾಡ್ತೀವಿ. ಹೊರಗಡೆ ಅಂಗಡಿಯಲ್ಲಿ ತಗೊಳ್ಳೋದು ಅಂತ ಹೇಳಿದರೆ ಒಂದಕ್ಕೆ ಇದರದ್ದು ಅರ್ಧ ಸೈಜ್ ಇರುತ್ತೆ, ಒಂದಕ್ಕೆ 6 ರೂಪಾಯಿ ಅಂತಾರೆ. ಅದಕ್ಕೆ ನಾವೇ ಎಲೆ ಸಿಕ್ಕಿದರೆ ನಾವೇ ಹೀಗೆ ಮಾಡ್ಕೊಂಬಿಡ್ಬೋದು. ಒಂದು ಕೊಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ನೀವು ಇದನ್ನು ಮಾಡ್ಕೊಬೋದು. 1 ಪಾವು ಉದ್ದಿನಬೇಳೆ, 2 ಪಾವು ಅಕ್ಕಿ ಹಾಕಿದರೆ ಸುಮಾರು ಒಂದು 5 ಕೊಟ್ಟೆ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಅಂದಾಜು ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಹೀಗೆ ಬರುತ್ತೆ. ಆಮೇಲೆ ಬೇಯಿಸುವಾಗ ಇದರದ್ದು 3 ಕಡ್ಡಿ ತುದಿ ಕಟ್ ಮಾಡಿ ಒಂದನ್ನು ಮಾತ್ರ ಇಟ್ಕೊಂಡು, ಇದರಲ್ಲಿ ಅದನ್ನು ಅಗಲವಾಗಿ ಇಟ್ಕೊಂಡು ಹೀಗಿದ್ದು ಬೆಂಡ್ ಮಾಡಿಕೊಂಡು ಹಿಟ್ಟನ್ನು ದಪ್ಪ ಹಿಟ್ಟು ಮಾಡ್ಕೋಬೇಕು. ಇಡ್ಲಿ ಹಿಟ್ಟು ಥರನೇ ದಪ್ಪ ಹಿಟ್ಟು ಮಾಡಿಕೊಂಡು ಇದರಲ್ಲಿ 3/4 ಅಂಶ ಮಾತ್ರ ಹಿಟ್ಟು ಹಾಕಬೇಕು, ಅದೇ ಉಬ್ಬಿ ಬರುತ್ತೆ. ಅದನ್ನು ಹಬೆಯಲ್ಲಿ ಒಂದು ಅರ್ಧ ಗಂಟೆ ಬೇಯಿಸಿದರೆ ಕೊಟ್ಟೆ ರೆಡಿ. ಅದು ಆಮೇಲೆ ನಾನು ತೋರಿಸ್ತೀನಿ. ನಮಸ್ಕಾರ. ಇಲ್ಲಿ ಇವತ್ತು ನಾನು ಹಬ್ಬದ ವಿಶೇಷವಾಗಿ ಕೊಟ್ಟೆ ಮಾಡ್ತಾಯಿದ್ದೀನಿ. ಕೊಟ್ಟೆ ಅಂದರೆ ಹಲಸಿನದ್ದು, ಆವಾಗ ತೋರಿಸಿದ್ದೀನಿ ನಾನು ನಿಮಗೆ. ಅದನ್ನೇ ಇವಾಗ ಇದರಲ್ಲಿ ಹೇಗೆ ಬೇಯಿಸೋದು ಅಂತ ಹೇಳ್ಕೊಡ್ತೀನಿ. ನಾನು ಗ್ರೈಂಡರಲ್ಲಿ ಉದ್ದು ಮತ್ತು ಇಡ್ಲಿ ರವೆ, ರಾ ರೈಸ್ ರವೆ ಹಾಕಿದ್ದೀನಿ. ಒಂದಕ್ಕೆ 1 ಪಾವು ಉದ್ದು ಆದರೆ 2 ಪಾವು ರಾ ರೈಸು. ನೋಡಿ ಇಷ್ಟು ದಪ್ಪಕ್ಕೆ ಆಗಬೇಕಿದು. ನೋಡಿ ಇಷ್ಟು ತಿಕ್ನೆಸ್ಸು. ಇವಾಗ ಇಲ್ಲಿ ನಾನು ಗ್ಯಾಸ್ ಹಚ್ಚಿ ಹಬೆಯಲ್ಲಿ ಬೇಯಿಸಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ, ಕೊಟ್ಟೆ ಬೇಯಿಸಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ನಾನು ಬೆಳಗ್ಗೆ ಒಂದು 7 ಗಂಟೆಗೆ ಅಷ್ಟೊತ್ತಿಗೆ ರುಬ್ಬಿಟ್ಟಿದ್ದೆ, ಅದರಿಂದ ಇವಾಗ ಕೊಟ್ಟೆ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಸೈಡಲ್ಲಿ ಹೀಗೆ ಒಂದೇ ಸೈಡಲ್ಲಿ ಕಲಿಸ್ಕೊಳ್ಳಿ. ಅದು ಆವಾಗ ಉಬ್ಬಿನೂ ಬರುತ್ತೆ, ಸ್ವಲ್ಪ ಸಾಫ್ಟು ಬರುತ್ತೆ. ಉಪ್ಪು ಎಲ್ಲದಕ್ಕೂ ತಾಗತ್ತೆ. ಇವಾಗ ಇಡುವುದೇ ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ ಇದರಲ್ಲಿ ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಇದು ಪಾತ್ರೆ ಇಟ್ಬಿಟ್ಟು ಇದ್ರ ಮೇಲೆ ಕೊಟ್ಟೆ ಇಡೋದು. ಈಗ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 3 ಚೊಟ್ಟು ಕಟ್ ಮಾಡಿದ್ದೀನಿ. 1 ಚೊಟ್ಟನ್ನು ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ. ಇವಾಗ ಇದರಲ್ಲಿ ಹಿಟ್ಟು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹೊರಗಡೆ ಬೀಳೋದಾಗೆ ಹಾಕ್ಕೊಳ್ಳಿ, ಹೊರಗಡೆ ಬಿದ್ದರೆ ವೇಸ್ಟ್ ಆಗುತ್ತೆ.
ನೋಡಿ, ಒಂದು ಅಂತ ಹೇಳಿದರೆ ಇದು ಸಾಧಾರಣಕ್ಕೆ ಒಂದು 8 ಇಡ್ಲಿ ಆಗೋಷ್ಟು ಆಗತ್ತೆ. ಇದನ್ನು ಹೀಗೆ ಸ್ಟ್ರೈಟಾಗಿ ನಿಲ್ಲಿಸಿ.